ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋರಿಗೆ ನಾವು ಇಷ್ಟು ಗಾದೆ ರೂಪದಲ್ಲಿ ಬೈತಿದ್ದು. ಈಗಪ್ಪ ಅಂದರೆ ಏನು ಇವನಿಗೆ ಒಳ್ಳೆ ಮೂಗುನ್ ತುದಿಯಲ್ಲೇ ಕೋಪ ಅಲ್ಲ, ಒಳ್ಳೆ ಕಡ್ಡಿ ಮುಟ್ಟಿದ್ರೆ ಬೆಂಕಿ ಹೊತ್ಕೊಂಡಂಗೆ ಆಡ್ತಾನಲ್ಲ, ಮುಟ್ಟಿದ್ರೆ ಮುನಿ ಥರ ಆಡ್ತಾನಂತ. ಹೌದು ಬಂಧುಗಳೇ, ನಾನು ಈ ದಿನ ನಿಮಗೆ ತೋರ್ತಾ ಇರುವಂಥ ಗಿಡ ಯಾವುದಪ್ಪ ಅಂದರೆ ಮುಟ್ಟಿದರೆ ಮುನಿ. ಹೌದು ನೋಡಿ, ಇದೊಂದು ಸಂಕೋಚ ಗಿಡ, ಸೆನ್ಸಿಟಿವ್ ಪ್ಲಾಂಟ್, ಮಿಮೋಸ ಪುಡಿಕ ಅಂತಲೂ ಕೂಡ ಇದನ್ನು ಕರೀತಾರೆ. ಹೌದು, ಇದರಿಂದ ಏನಪ್ಪ ಆರೋಗ್ಯಕರ ಲಾಭಗಳು ಅಂತ ನಾವು ತಿಳ್ಕೊಬೇಕು ಅಂದರೆ ಬಂಧುಗಳೇ, ನಮಗೆ ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ಗಾಯ ಆದಾಗ ನಮ್ಮ ಅಜ್ಜಿ ತಾತಂದ್ರೆ ಏನು ಮಾಡ್ತಿದ್ರು ಅಂದರೆ ಅಲ್ಲೇ ಅಕ್ಕಪಕ್ಕ ಇದ್ದಂಥ ಮುಟ್ರುಮುನಿ ಗಿಡದ ಎಲೆಗಳನ್ನ ಹರಿದು ಅದನ್ನು ಪೇಸ್ಟ್ ಮಾಡ್ತಿದ್ರು. ಯಾಕಂದರೆ ಇದು ರಕ್ತ ಸ್ರಾವ ಆಗದಿರೋ ಥರ ನಮ್ಮನ್ನು ತಡಿತಿತ್ತು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮೂಲವಾದಿ. ಹೌದು, ಇವಾಗಂತೂ 10 ಜನಕ್ಕೆ 3 ಜನಕ್ಕೆ ಮೂಲವಾದಿ ಸಮಸ್ಯೆ ಇದ್ದೇ ಇರುತ್ತೆ. ಹೌದು, ಅದಕ್ಕಂತೂ ಇದೊಂಥ ರಾಮಬಾಣ ಇದ್ದಂಗೆ. ಯಾಕಂದರೆ ಇದನ್ನು ಕಷಾಯ ರೂಪದಲ್ಲಿ ಇದರ ಬೇರು ಮತ್ತು ಎಲೆಗಳನ್ನ ತಗೊಂಡ್ರೆ ಮೂಲವಾದಿ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಿತ್ತು. ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ಬೇಸಿಗೆ ಕಾಲದಲ್ಲಿ ತುಂಬ ಜನಗಳು ಒಂದು ಉರಿ ಮೂತ್ರದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹೌದು, ಅಂಥವ್ರಿಗಂತೂ ಇದ್ರ ಒಳ್ಳೆ ರಾಮಬಾಣ ಇದ್ದಂಗೆ ಇರುತ್ತೆ. ಯಾಕಂದರೆ ಇದು ಮೂತ್ರನಾಳದ ಸೋಂಕು, ಮೂತ್ರನಾಳದ ಉರಿನ ಕಡಿಮೆ ಮಾಡುತ್ತೆ. ಅದರಿಂದ ಇದನ್ನು ಕಷಾಯ ರೂಪದಲ್ಲಿ ತೊಗೋಬೋದು. ಯಾಕಂದರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟ್ರಿ ಪ್ರಾಡಕ್ಟ್ಗಳು ಇರುತ್ತೆ. ಆಂಟಿ ಇನ್ಫ್ಲಮೇಟ್ರಿ ಇರೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಬಂಧುಗಳೇ, ನೋಡಿದ್ರಲ್ಲ, ಹೀಗೆ ಥರವಾಗಿ ನಮ್ಮ ಒಂದು ಆಯುರ್ವೇದದಲ್ಲಿ ಸುಮಾರು ಸಸ್ಯಗಳ ಉಪಯೋಗ ಇದೆ.